ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ನೇಹಿತರೆ, ಜಾದುವಿನಂತೆ ಕೆಲಸ ಮಾಡುವಂತಹ ಒಂದು ಸೂಪರ್ ಡೂಪರ್ ವೆಯ್ಟ್ ಲಾಸ್ ಡ್ರಿಂಕ್ನ ಬಗ್ಗೆ ನಾನು ಈ ದಿನ ನಿಮಗೆ ಮಾಹಿತಿ ಕೊಡ್ತಿದ್ದೀನಿ. ತುಂಬಾ ಜಾದು ಅಂತೆ ಕೆಲಸ ಮಾಡುತ್ತೆ, ಮ್ಯಾಜಿಕ್ ರೀತಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಸ್ವತಃ ನಾನೇ ಟ್ರೈ ಮಾಡಿದ್ದೀನಿ ಸ್ನೇಹಿತರೆ, ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಸೊ ಬನ್ನಿ ತಡ ಮಾಡ್ದೇನೆ ಈ ಒಂದು ಪೌಡರ್ನ ಯಾವ ರೀತಿಯಾಗಿ ರೆಡಿ ಮಾಡಿ ಡೈಲಿ ಬೆಳಗ್ಗೆ ಇದನ್ನು ತೆಗೆದುಕೊಳ್ಳೋದು ಯಾವ ರೀತಿ, ಮತ್ತು ಯಾವ ರೀತಿಯಾಗಿ ಇದು ಜಾದು ಮಾಡ್ತು ನನ್ನ ಲೈಫಲ್ಲಿ ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಈ ಒಂದು ಪೌಡರ್ ಬೇಕಾಗುತ್ತೆ ಸ್ನೇಹಿತರೆ, ನಮಗೆ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೇಕು. ಸೊ ಈ ಒಂದು ಪೌಡರ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಕಲ್ಲೂಂಜಿ ಸೀಡ್ಸ್, ಕಪ್ಪು ಜೀರಿಗೆ. ನಿಮಗೆ ಇದು ಎಲ್ಲ ಒಂದು ಗ್ರಂಥಿಕೆ ಅಂಗಡಿಗಳಲ್ಲಿ ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ. ಇದು ನಿಜವಾಗ್ಲೂ ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ, ಅದರಲ್ಲೂ ಸ್ಪೆಷಲಿ ವೆಯ್ಟ್ ಲಾಸ್ ಆಗೋದಕ್ಕಂತೂ ತುಂಬಾ ಸಹಾಯ ಮಾಡುತ್ತೆ. ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ, ಸೊ ಈ ಒಂದು ಬೀಜ ಇಲ್ಲ, ಈ ಒಂದು ಕಲೋಂಜಿ ಸೀಡ್ಸ್ ಇಲ್ಲ ನಮ್ಮಲ್ಲಿ ಅಂತ. ಸೊ ಪರವಾಗಿಲ್ಲ ಸ್ನೇಹಿತರೆ, ಬೇಕಿದ್ದಲ್ಲಿ ಸ್ಕಿಪ್ ಮಾಡ್ಕೊಳ್ಳಿ. ಉಳಿದಿರುವಂತಹ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ರೂ ಸಾಕುಡೇನು ನಿಮಗೆ ಇದು ಸಾಕುಡೇನು ವರ್ಕ್ ಆಗುತ್ತೆ. ಸೊ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಲೋಂಜಿ ಸೀಡ್ಸ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತೆಕಾಳು ಅಷ್ಟೇ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಮೇಯ್ನಾಗಿ ತೂಕವನ್ನು ಕಡಿಮೆ ಮಾಡೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಬಗ್ಗೆ ನಿಮಗೆಲ್ಲ ಹೇಳುವಂಥ ಅವಶ್ಯಕತೆನೇ ಇಲ್ಲ ಅಂದ್ಕೊಂಡಿದ್ದೀನಿ. ಜೀರಿಗೆ ಬಂದು ಡೈಜೆಷನ್ಗೆ, ಅಸಿಡಿಟಿಗೆ ತುಂಬಾ ಒಳ್ಳೆಯದು, ಮತ್ತು ಸ್ಪೆಷಲಿ ವೆಯ್ಟ್ ಲಾಸ್ ಆಗೋದಕ್ಕೆ ಸಾಕುಡೇನು ತುಂಬಾ ಸಹಾಯ ಮಾಡುತ್ತೆ. ಸೊ ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು ಸಾಕುಡೇನು ಹಾಕ್ಕೊಳ್ಬೇಕಾಗುತ್ತೆ. ಇವೆಷ್ಟು ಇಂಗ್ರೀಡಿಯೆಂಟ್ಸ್ ಸ್ನೇಹಿತರೆ, ನಿಜವಾಗ್ಲೂ ಇಷ್ಟೂ ಇಂಗ್ರೀಡಿಯೆಂಟ್ಸ್ ಹಾಕುಡೇನು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಆ ರೀಸನ್ಗಾಗಿ ನಾನು ಈ ಒಂದು ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಪೌಡರ್ನ ಬಗ್ಗೆ ನಾನು 1 ವೀಕ್ ಬ್ಯಾಕೆ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಯಾಕೆ ನಾನು ಇದನ್ನು ಚೆಕ್ ಮಾಡಿ ಎಷ್ಟು kg ಕಡಿಮೆ ಆಗ್ತೀನಿ ಅಂತ ನೋಡಿಕೊಂಡು ಆ ನಂತರ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತಿಳಿಸೋಣ ಅಂತ ನಾನು ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ನೋಡ್ಬೋದು, ನಾನು ಇಲ್ಲಿ ಪುಟ್ಟದಾದಂತಹ ಒಂದು ಒಗ್ಗರಣೆ ಎಲ್ಲ ಹಾಕ್ತೀವಲ್ವ, ಸೊ ಆ ಬಾಣಲೆಯಲ್ಲಿ ತೆಗೆದುಕೊಂಡಿದ್ದೀನಿ. ಇದನ್ನು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಚಟಪಟ ಅನ್ನೋವರೆಗೂ, ಅಥವಾ ಇದು ಫ್ರೈ ಆಗಿ ಸ್ವಲ್ಪ ಬ್ರೌನ್ ಕಲರ್ ಬರ್ತಿದೆ ಅನ್ನುವಾಗ ಆಫ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ಒಂದು ಹಂತದಲ್ಲಿ ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಇದನ್ನು ಪೌಡರ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಈ ಒಂದು ಪೌಡರ್ನ ನಾನು ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಿದ್ದೆ. 1 ಗ್ಲಾಸ್ ಉಗುರು ಬೆಚ್ಚಗಿನ ನೀರಿಗೆ ಈ ಒಂದು ಪೌಡರ್ನ 1/4 ಸ್ಪೂನ್ ಆದರೆ ಸಾಕು, 1/4 ಸ್ಪೂನ್ ಆಗೋಷ್ಟು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಿದ್ದೆ. ಮತ್ತು ನಾನು ಇದನ್ನು ಕುಡಿದಾದ ನಂತರ 1 ರಿಂದ 1.5 ಗಂಟೆಗಳ ಕಾಲ ಏನೂ ತಿಂತಿರಲಿಲ್ಲ. ಜಸ್ಟ್ ಈ ಒಂದು ಡ್ರಿಂಕ್ ಅಷ್ಟೇ ಕುಡಿತಿದ್ದು, ಮತ್ತು ಮೈಂಡಲ್ಲಿರಲಿ ಟೀ ಕಾಫಿನೂ ಕುಡಿಬಾರ್ದು. ಸೊ ಈ ರೀತಿಯಾದಂಥ ಪೌಡರ್ ಅನ್ನೋದು ರೆಡಿ ಆಗುತ್ತೆ ಸ್ನೇಹಿತರೆ. ಆ ರೀತಿಯಾಗಿ ನಾನು 1 ವೀಕ್ ಕಂಟಿನ್ಯೂಸ್ ಆಗಿ ಕುಡಿದೆ ಸ್ನೇಹಿತರೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತು. ಏನಿಲ್ಲ ಅನ್ನೋದಾದರೂ 1.5 ರಿಂದ 2 kg ಅಷ್ಟು ತೂಕವನ್ನು ಕಡಿಮೆ ಮಾಡ್ಕೊಂಡಿದ್ದೀನಿ ಸ್ವತಃ ನಾನೇ. ಸೊ 1-1.25 kg ಅಂದ್ಕೊಳ್ಳಿ. ಸೊ ಅಷ್ಟು ನಿಜವಾಗ್ಲೂ ತುಂಬ ಜನ ಏನಂದರೆ 1.5 ರಿಂದ 2 kg ಸಣ್ಣ ಆಗೋದಕ್ಕೇ ಸುಮಾರು 1 ರಿಂದ 2 ತಿಂಗಳ ಗಂಟ ಟೈಮ್ ತಗೊಳ್ತಾರೆ. ಡೈಲಿ ಡಯೆಟ್ನ ಸಾಕುಡೇನು ಫಾಲೋ ಮಾಡಿ, ಕೆಲವೊಂದು ಡ್ರಿಂಕ್ಗಳನ್ನು ಸೇವನೆ ಮಾಡಿ ಸಾಕುಡೇನು 1.5 ತಿಂಗಳಿಂದ 2 ತಿಂಗಳ ಗಂಟನೂ ಟೈಮ್ ತಗೊಳ್ತಾರೆ. ಬಟ್ ಈ ಒಂದು ಮ್ಯಾಜಿಕಲ್ ಡ್ರಿಂಕ್ ಬಂದು ನಿಮಗೆ ಕೇವಲ 1 ವೀಕಲ್ಲಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ನೋಡ್ಬೋದು ಸ್ನೇಹಿತರೆ, ನಾನು ಈಗ ತೋರಿಸ್ತಿದ್ದೀನಲ್ವಾ. ಸೊ ಈ ರೀತಿಯಾಗಿ 1 ಗ್ಲಾಸ್ 200 ml ಆಗೋಷ್ಟು ನೀರನ್ನು ಹಾಕಿ ಅದಕ್ಕೆ 1/4 ಟೀ ಸ್ಪೂನ್ ಆಗೋಷ್ಟು ಈ ಒಂದು ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಇದನ್ನು ಸ್ವಲ್ಪ ಶೋಧಿಸ್ಕೊಳ್ಬೋದು. ಬೇಕಿದ್ರೆ ನೀವು ಇದು ಬಾಯಿಗೆ ಗಂಟ್ಲಿಗೆಲ್ಲ ಸಿಗುತ್ತೆ ಅನ್ನೋದಾದರೆ ಶೋಧಿಸ್ಕೊಳ್ಳಿ, ಇಲ್ಲ ಅನ್ನೋದಾದರೆ ಡೈರೆಕ್ಟಾಗಿ ಸಾಕುಡೇನು ಹಾಗೆ ಸೇವನೆ ಮಾಡ್ಬೋದು. ಸೊ ಇದೇ ರೀತಿಯಾಗಿ 1 ವೀಕ್ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾನು ಆಗಲೇ ತಿಳಿಸಿದಾಗೆ ನಾನು ಯಾವ ರೀತಿಯಾಗಿ ಕುಡಿತಿದ್ದೀನೋ ಅದೇ ರೀತಿಯಾಗಿ ಕುಡಿಬೇಕಾಗತ್ತೆ. ಮತ್ತು ಇದನ್ನು ಕುಡಿದಾದ ನಂತರ 1 ಅವರ್ ನೀವೇನು ಕಾಫಿ, ಟೀ, ಬ್ರೇಕ್ಫಾಸ್ಟ್ ಏನನ್ನು ಸಾಕುಡೇನು ಮಾಡ್ಕೊಳ್ಬಾರ್ದು. ಸೊ ಆ ರೀತಿಯಾಗಿ ನೀವು ಕರೆಕ್ಟಾಗಿ 1 ವೀಕ್ ನೀವು ಫಾಲೋ ಮಾಡಿದ್ರೆ ಸಾಕಾಗುತ್ತೆ ಸ್ನೇಹಿತರೆ. ಹೊಟ್ಟೆಯ ಸುತ್ತ ಎಷ್ಟೇ ಒಂದು ಹಳೆಯದಾದಂಥ ಬೊಜ್ಜಿದ್ರೂ ಸಾಕುಡೇನು ಅದು ಮುಂಜಿನಂತೆ ಕರಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಕೆಲವೊಬ್ಬರಿಗೆ ಹಾಮ್ಸ್ ಹತ್ರ ಆಗಿರ್ಬೋದು, ತೊಡೆಗಳ ಹತ್ರ ಎಲ್ಲ ಸಾಕುಡೇನು ಇರುತ್ತೆ, ಬೊಜ್ಜು ಅನ್ನೋದು ಶೇಖರಣೆಗೊಂಡಿರುತ್ತೆ. ಅದನ್ನು ಸಾಕುಡೇನು ಕರಗಿಸೋದ್ರಲ್ಲಿ ಇದು ನಂಬರ್ 1 ಆಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದರೂ PCOD, PCOS ಅಥವಾ ಏನಾದರೂ ಥೈರಾಯ್ಡ್ ಮತ್ತು ಹೆಲ್ತ್ ಇಶ್ಯೂಸ್ ಇತ್ತು ಅನ್ನೋದಾದರೆ ದಯವಿಟ್ಟು ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಂತರ ಈ ಒಂದು ಡ್ರಿಂಕ್ನ ತೆಗೆದುಕೊಳ್ಳಿ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅನ್ನೋದಾದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.